ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ಯಾವ ಥರ ಮಾಡೋದು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಯಾವ ಥರ ಕ್ರೀಮ್ ಹಾಕೊಂಡ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಣ. ಸೊ ಮೊದಲಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಣ್ಣೆ ಕೂಡ ನಾನು 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಈಕ್ವಲ್ ಪ್ರಪೋರ್ಷನ್ ಆಗಿ. ಲವಂಗ ಒಂದು 5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನೂ 1-2 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ 1-2 ಈರುಳ್ಳಿ ತೊಗೊಂಡು ನಾನು ಚೆನ್ನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಸ್ವಲ್ಪ ಬ್ರೌನಿಷ್ ಆದರೆ ಸಾಕು, ಜಾಸ್ತಿ ಬ್ರೌನಿಷು ಮಾಡೋದು ಬೇಕಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆನಿಯನ್ ಎಲ್ಲ ಬೆಂದಿದೆ. ಸೊ ನಾನು 2 ಬೆಳ್ಳುಳ್ಳಿ ಹೆಸರುಗಳು ಹಾಕ್ತಾಯಿದ್ದೀನಿ. ಅದನ್ನು ತುಂಬ ಜಾಸ್ತಿ ಹಾಕೋಲ್ಲ. ಶುಂಠಿನೂ ಕೂಡ 1 ಇಂಚ್ ಅಷ್ಟು ಹಾಕ್ತೀನಿ. ಸೊ ಮೈಲ್ಡಾಗಿ ಇದು ಮಾಡ್ತಾಯಿರೋದು ನಾನು. ಸೊ ಇಲ್ಲಿ ಟೊಮೊಟೊ ಕೂಡ ನನಗೆ 3 ಟೊಮೊಟೊ ಹೆಚ್ಕೊಂಡು ಸೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸೊ ಮಕ್ಕಳಿಗೆ ತುಂಬ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕೊಡೋಕ್ಕೆ. 15 ಗೋಡಂಬಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟಿಯಾಗಿರ್ಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಈ ಥರದ್ದೆಲ್ಲ ಹಾಕಿದ್ರೆ ನಮಗೆ ತುಂಬ ಟೇಸ್ಟಿಯಾಗುತ್ತೆ. ಸೊ ಟೊಮಾಟೊ ಕೂಡ ಇವಾಗ ನೋಡಿದ್ದೀರಲ್ಲ, ಫ್ರೈ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಸೊ ಬನ್ನಿ ಇವಾಗ ತೆಗೆದುಕೊಳ್ಳೋಣ. ಸೊ ಪ್ಲೇಟಲ್ಲಿ ತೆಗೆದುಕೊಂಡು ಒಂದು ಸ್ವಲ್ಪ ತಣ್ಣಕ್ಕಾದರೆ ಸಾಕು. ನೀವು ಅದನ್ನು ಕೂಡ ಚೆನ್ನಾಗಿ ರುಬ್ಕೋಬೋದು, ಇಲ್ಲ ಅದೇ ಥರ ಹಾಗೇ ಇರಲಿ ಅಂದರೆ ಅದೇ ಕೂಡ ಮಾಡ್ಬೋದು. ಸೊ ಇವಾಗ ನಾನು ಮಕ್ಕಳು ಬಾಯಿಗೆ ಸಿಗಬಾರ್ದು ಅನ್ನೋಕ್ಕೋಸ್ಕರ ನಾನಿವಾಗ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ, ಗ್ರೈಂಡ್ ಮಾಡಿಕೊಂಡು. ನೋಡಿ, ಸ್ಮೂತ್ ಪೇಸ್ಟ್ ಆಗಿದೆ ಇವಾಗ. ಸೊ ಬನ್ನಿ ಇವಾಗ ಒಗ್ಗರಣೆ ಯಾವ ಥರ ಮಾಡೋದಂತ. ಅದಕ್ಕೂ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕೂಡ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಮೈಲ್ಡ್ ಇದು. ಸೊ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೇನು ಒಂದು ಫ್ಲೇವರ್, ಒಂದು ರುಚಿ ಬರಲಿ ಅಂತ ಅಷ್ಟೇ. ಈರುಳ್ಳಿ ಒಂದನ್ನು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಸೊ ಇವಾಗ ಇದಕ್ಕೆ ಒಂದೊಂದೇ ಹಾಕ್ಕೊಂಬರೋಣ. ಟರ್ಮರಿಕ್ಕು, ಅರಿಶಿಣದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು ಹಾಕ್ಬೋದು. ಖಾರ ಬೇಕಾದರೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಸಿಂಪಲಾಗಿ ಮಾಡ್ತೀನಿ, ಕಲರ್ ಏನೂ ಮಿಕ್ಸ್ ಮಾಡಲ್ಲ ಇದಕ್ಕೆ. ಸೊ ಇವಾಗ ಬಂದಿದ್ದು ಧನಿಯಾ ಪೌಡರ್ ಒಂದು 3/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕ್ಯೂಮಿನ್ ಜೀರಾ ಪೌಡರ್ ಅದು ಕೂಡ 1/4 ಹಾಕ್ತಾಯಿದ್ದೀನಿ. ಗರಂ ಮಸಾಲ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಆದಷ್ಟು ಎಲ್ಲ ಸ್ಪೈಸ್ ಪೌಡರ್ಸ್ ಎಲ್ಲ ಮೈಲ್ಡಾಗಿ ಒಂದೊಂದೇ, ಅದಕ್ಕಿಂತ ಜಾಸ್ತಿ ಹಾಕಿಲ್ಲ. ಸೊ ಇದು ಮಸಾಲ ನಾನು ಏನು ತೋರಿಸಿದೆ ನಿಮಗೆ, ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟು. ಸೊ ಸ್ವಲ್ಪ ಮಸಾಲ ಮತ್ತು ಈರುಳ್ಳಿ ಏನು ಫ್ರೈ ಮಾಡ್ಕೊಂಡು ಅದು ಚೆನ್ನಾಗಿ ಬೆರೀಲಿ. ಸೊ ಆ ಥರ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಅದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತಿಕ್ಕಗೆ ಬೇಕೋ ಅಷ್ಟು ತಿಕ್ಕದು ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಪರಾಟಾಗೆ, ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪಲಾವ್ ಮಾಡಿದ್ರು ಕೂಡ ಹಾಕ್ಕೋಬೋದು. ಸೊ ಇವಾಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಾನು ಒಂದೇ 1 ಕಪ್ಪಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ ಮಾಡ್ಕೋಬೋದು. ಇನ್ನು ನೀರು ಥರ ಬೇಕೋ ನೀರು ಕೂಡ ಮಾಡ್ಕೋಬೋದು. ಈ ಗೀ ರೈಸು ಅದಕ್ಕೆಲ್ಲ ನೀವು ಇದನ್ನು ಅದಕ್ಕೂ ಉಪಯೋಗಿಸ್ಬೋದು. ಸೊ ನಾನಿವಾಗಿಲ್ಲಿ ಫ್ರೆಶ್ ಕ್ರೀಮ್ 1-2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಕ್ಲೋಸ್ ಮಾಡಿಟ್ಬಿಟ್ಟು ಸೊ ಪನ್ನೀರ್ ಕ್ಯೂಬ್ಸ್ ಏನಾಗಿದೆ, 200 ಗ್ರಾಮ್ ಅಷ್ಟು ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಚೆನ್ನಾಗಿ ಲೈಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು ಹೊಡಿಬಾರ್ದು, ಅದು ಪನ್ನೀರೆಲ್ಲ ಅಷ್ಟು ಕ್ಲೀನಿಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದರಲ್ಲಿ. ಸೊ ಇದಕ್ಕೂ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಪನ್ನೀರು ತುಂಬ ಫ್ರೈ ಆದರೆ ನಿಮ್ಗೊಂಥರ ಹಾರ್ಡ್ನೆಸ್ ಬಂದುಬಿಡುತ್ತೆ. ಸೊ ಬನ್ನಿ ನೋಡಿ ಇವಾಗ ಎಷ್ಟು ಸ್ಮೂತಾಗಿ, ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು, ಸುಮ್ಮನೆ ಮಾಡ್ತೀವಂದರೆ ಅದು ಬರೋದಿಲ್ಲ. ಸೊ ಇದು ಕಸೂರಿ ಮೆಥಿ ಲಾಸ್ಟಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿ ಸ್ವಲ್ಪ ಉಜ್ಕೊಂಡು ಹಾಕ್ಕೊಂಡಿದ್ದೀನಿ, ಅದ್ರದ್ದು ಫ್ಲೇವರ್ ಬಿಟ್ಕೊಳ್ಳಿ ಅಂತ. ಸೊ ಕೊತ್ತಂಬರಿ ಸೊಪ್ಪು ಅದು ಕೂಡ ನಾನು ಸ್ಪ್ರಿಂಕಲ್ ಮಾಡಿ ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಕೊಟ್ಟರೆ ನಿಮಗೆ ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ನಿಮಗೆ ತಿರ್ಗಾ ಕಲರ್ ಏನಾದರೂ ಬೇಕಂದರೆ ಬ್ಯಾಡ್ಗೆ ಯೂಸ್ ಮಾಡೋದು ಅಷ್ಟೇ ಹೊರತು ಕಲರ್ ಯೂಸ್ ಮಾಡಬಾರ್ದು. ಆಗಿದೆ ಇವಾಗ ನೋಡಿ, ಬನ್ನಿ ಟ್ರಾನ್ಸ್ಫರ್ ಮಾಡೋಣ ಒಂದು ಬೌಲ್ಗೆ. ಇವಾಗ ಸರ್ವ್ ಮಾಡ್ಬೋದು ಇದು ಮಕ್ಕಳಿಗೆ ಎಲ್ಲ. ಸೊ ಮೊದಲಿಗೆ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಗಾರ್ನಿಷ್ಗೆ ಕ್ರೀಮ್ ಹಾಕ್ಕೊಂಡು ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.